ಹಲೋ ಫ್ರೆಂಡ್ಸ್, ನಾವಿವಾಗ ಎಲ್ಲಿದ್ದೀವಿ ಅಂದರೆ ಉಕ್ಕಡಗಾರ್ತಿ ಕ್ಷೇತ್ರದಲ್ಲಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸ್ಟಾರ್ಟಿಂಗ್ ಬಂದ ತಕ್ಷಣವೇ ತುಂಗಭದ್ರಾ ನದಿ ನೋಡ್ತಾ ಇದ್ದೀರಾ. ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಾವು ಕೂಡ ಇವಾಗ ಬಂದ್ವಿ. ಬಂದ ತಕ್ಷಣ ಇಲ್ಲಿ ಸ್ನಾನ ಮಾಡೋರು ಮಾಡ್ಕೋಬೋದು, ಕೈಕಾಲು ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ನೀರಿದೆ ತುಂಗಭದ್ರಾ ನದಿ. ಇದು ಮುಖ್ಯ ದ್ವಾರ, ಕಲ್ಲಿನ ಕಟ್ಟಡ ಹೊಸದಾಗಿ ಕಟ್ತಾ ಇದ್ದಾರೆ. ಇನ್ನೂ ಫಿನಿಶ್ ಆಗಿಲ್ಲ ಫ್ರೆಂಡ್ಸ್, ಇನ್ನು ಕಾಮಗಾರಿ ನಡೀತಾ ಇದೆ. ಕಲ್ಲಿನ ಕಟ್ಟಡ ಮಾಡ್ತಾ ಇದ್ದಾರೆ, ಇನ್ನೂ ಫಿನಿಶ್ ಆಗಿಲ್ಲ. ಇದು ಮುಖ್ಯ ದ್ವಾರ. ಒಳಗಡೆ ಹೋಗ್ತಾ ಹೋಗ್ತಾ ಈ ರೀತಿ ಇದೆ. ನೋಡ್ಬೋದು, ಕಲ್ಲಿನ ಕಟ್ಟಡ ಮಾಡ್ತಾ ಇದ್ದಾರೆ. ತುಂಬ ಶಾಂತವಾಗಿದೆ ಈ ಪ್ಲೇಸು. ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದ್ರೆ ಶಾಂತವಾದಂಥ ವಾತಾವರಣ. ತುಂಬ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಪ್ಲೇಸ್. ಒಳಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಒಳಗಡೆ ನೋಡಿ ಹೇಗಿದೆ ಅಂತ. ಒಳಗಡೆ ಈ ಥರ ಕ್ಯೂ ಲೈನ್ ಥರ ಇದೆ. ಈ ಥರ ಕ್ಯೂ ಇದೆ, ಕ್ಯೂ ಲೈನ್ ಥರ. ಇಲ್ಲಿಂದ ನಾವು ವಿಡಿಯೋ ಮಾಡೋ ಹಾಗಿಲ್ಲ, ಯಾಕಂದರೆ ಒಳಗಡೆ ಏನೂ ತೆಗಿಬಾರ್ದು, ನಿಷೇಧ ಮಾಡಿದ್ದೀವಿ ಅಂತ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಹೇಗಿದೆ ಅಂತ. ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಮ್ಗೆ ಈ ರೀತಿ ದೇವಸ್ಥಾನ ಕಾಣುತ್ತೆ. ಇಲ್ಲಿಂದ ನಾವು ವಿಡಿಯೋ ಮಾಡೋ ಹಾಗಿಲ್ಲ, ಯಾಕಂದರೆ ಒಳಗಡೆ ಏನೂ ತೆಗಿಬಾರ್ದು, ನಿಷೇಧ ಮಾಡಿದ್ದೀವಿ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡಿ ಇಲ್ಲಿ ಎಂಟ್ರೆನ್ಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಮುಗಿಸಿ ಆಚೆ ಬಂದಾಗ ನಾವು ಆಚೆ ಈ ರೀತಿ ನೋಡ್ಬೋದು. ನೋಡಿ ಇಲ್ಲಿ ಕಾಯಿ, ನಿಂಬೆಹಣ್ಣು, ತೀರ್ಥ, ಪ್ರಸಾದ, ವಿಭೂತಿ, ತಾಯ್ತ, ಪಂಚಲೋಹದ ಅಜ್ಜನ ಲಾಕೆಟ್ಟು ಎಲ್ಲ ಸಿಗುತ್ತೆ ಅಂತ ಇಲ್ಲೊಂದು ಶಾಪ್ ನೋಡ್ತೀವಿ ನಾವು ಹೊರಗೆ ಬಂದಮೇಲೆ. ಇಲ್ಲಿ ಗಲೀಜು ಮಾಡಬಾರ್ದು ಅಂತ ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಾವಿವಾಗ ದೇವಸ್ಥಾನದಿಂದ ಆಚೆ ಬಂದು ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ. ಒಳಗೆ ಬರ್ತಿದ್ದಂಗೆ ನಮ್ಗೆ ಈ ರೀತಿ ಕಾಣಿಸ್ತಿದೆ ನೋಡಿ. ಇಲ್ಲೂ ಕೂಡ ಪಕ್ಕದಲ್ಲೇ ಅಂಗಡಿಗಳಿದ್ದಾವೆ. ದೇವಸ್ಥಾನದ ಒಳಗೆ ಬರ್ತಿದ್ದಂಗೆ ಈ ಥರ ಬೋರ್ಡ್ ಹಾಕಿದ್ದಾರೆ. ನಾವು ದೇವಸ್ಥಾನದ ಒಳಗಡೆ ಈಗ ಹೋಗ್ತಾ ಇದ್ದೀವಿ. ಒಳಗಡೆ ಪ್ರವೇಶ ಆಗ್ತಿದ್ದಂಗೆ ನಮ್ಗೆ ಈ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿ ಭಸ್ಮ ಇಟ್ಟಿದ್ದಾರೆ. ಇಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಅಂತ ಹಾಕಿದ್ದಾರೆ.
ನೋಡಿ ಶ್ರೀ ಗುರು ಕರಿಬಸವೇಶ್ವರ ಗದ್ದಿಗೆ ಅಂತ ಹಾಕಿದ್ದಾರೆ ಒಂದು ಆವರಣದಲ್ಲೇ. ಇಲ್ಲಿ ಇನ್ನೊಂದು ಪುಟ್ಟ ಗುಡಿ ಇದೆ. ತುಕ್ಕಪ್ಪಜ್ಜನವರ ಗದ್ದಿಗೆ ಅಂತ ಇದೆ ಇಲ್ಲಿ ಆವರಣದಲ್ಲಿ. ಇವಾಗ ಆಚೆ ಬಂದ್ವಿ. ಹೊರಗಡೆ ಬಂದಾಗ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ನೋಡಿ ಆಚೆ ಕಡೆ ಬರ್ತಾ ಇದ್ದಂಗೆ ನಮಗೆ ಈ ರೀತಿ ಕಾಣುತ್ತೆ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಎದುರುಗಡೆ ಒಂದು ನಾಗಪ್ಪಜ್ಜನ ಗದ್ದಿಗೆ ಅಂತ ಇದೆ, ನೋಡ್ಬೋದು. ಬನ್ನಿ ಹೋಗೋಣ. ಇವರು ಆ ಗುರುಗಳ ಶಿಷ್ಯರಂತೆ. ನಾಗಪ್ಪಜ್ಜನವರ ಗದ್ದಿಗೆ ಅಂತ ಇದೆ ನೋಡಿ, ಗುರುಗಳ ಶಿಷ್ಯರಂತೆ. ಎಲ್ಲ ನಮಸ್ಕಾರ ಮಾಡ್ಕೊತಿದ್ದಾರೆ, ನಾನು ಮಾಡ್ಕೊಂಬರ್ತೀನಿ. ಇದು ನಾಗಪ್ಪಜ್ಜನವರ ಗದ್ದಿಗೆ. ಎಲ್ಲ ಲಾಡ್ಜಿಂಗ್ ವ್ಯವಸ್ಥೆ ಇದೆ ನೋಡಿ, ಸುತ್ತ ಲಾಡ್ಜಸ್ ಇದೆ. ಬಂದವರು ಉಳ್ಕೊಳ್ಳೋದಕ್ಕೆ ಲಾಡ್ಜ್ ವ್ಯವಸ್ಥೆ ಎಲ್ಲ ಇದೆ. ಮತ್ತು ದಾಸೋಹ ಇದೆ ಇಲ್ಲಿ. ಮತ್ತು ತುಂಗಭದ್ರಾ ನದಿಲಿ ಸ್ನಾನ ಕೂಡ ಮಾಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ ನೀರು ಕೂಡ. ಇಲ್ಲಿ ಉಳ್ಕೊಳ್ಳೋರು ಆರಾಮಾಗಿ ಇಲ್ಲಿ ಬಂದು ಉಳ್ಕೊಂಡು ವಿಶ್ರಾಂತಿ ತಗೊಂಡು ದರ್ಶನ ಪಡಿಬೋದು. ನೋಡಿ ಇನ್ನೇನು ನದಿ ಹತ್ರ ಬಂದೇ ಬಿಟ್ವಿ ನಾವು. ನೋಡ್ತಾ ಇರ್ಬೋದು ನದಿ ಕಾಣ್ತಾ ಇದೆಯಲ್ಲ, ಎಷ್ಟೊಂದು ಜನ ಸ್ನಾನ ಮಾಡಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ನೋಡಿ ನದಿ ಹತ್ರ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ನೀರಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈ ಸಮ್ಮರಲ್ಲಂತೂ ಮಕ್ಕಳು ಆಟ ಆಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಇದೆ ನೀರು, ತುಂಬ ಹುಷಾರಾಗಿರ್ಬೇಕು ಮಾತ್ರ ಮಕ್ಕಳು ಮರಿನ ಕರ್ಕೊಂಡ್ಬಂದಾಗ. ನೋಡಿಕೊಂಡು ಮತ್ತೆ ನಾವು ಮೇಲೆ ಹತ್ತಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನದಿಯಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೋಡಿ ಈ ಥರ ಎಲ್ಲ ಕಾಣುತ್ತೆ. ಇಲ್ಲಿ ಒಂದು ಶಿವನ ಒಂದು ಪ್ರತಿಮೆ ಮಾಡಿದ್ದಾರೆ. ಸೈಡಲ್ಲೇ ಈ ಥರ ಮಾಡಿದ್ದಾರೆ. ನಾವು ನದಿಯಿಂದ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ನೋಡ್ತಿರ್ಬೋದು. ಜನ ಎಲ್ಲ ಇಲ್ಲಿಲ್ಲೇ ದೊಡ್ಡದಾಗಿದೆ ಪ್ಲೇಸು, ವಿಶಾಲವಾಗಿರೋದ್ರಿಂದ ಇಲ್ಲೇ ನಿದ್ದೆ ಮಾಡಿ ವಿಶ್ರಾಂತಿ ತಗೋತಿದ್ದಾರೆ. ಮತ್ತು ಇಲ್ಲಿ ಜವಳದ ಮಂದಿರ ಅಂತ ಬೋರ್ಡ್ ಹಾಕಿದ್ದಾರೆ. ಮುಡಿ ಕೊಡೋ ಸ್ಥಳಕ್ಕೆ ದಾರಿ ಅಂತ ಹಾಕಿದ್ದಾರೆ. ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋರೆಲ್ಲ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಇದೆ ಇಲ್ಲಿ. ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ನಾವು ಕೂಡ ಇವಾಗ ಇಲ್ಲಿ ಪ್ರಸಾದ ಸ್ವೀಕರಿಸಿ ಹೊರಡ್ತೀವಿ. ನಾವು ನದಿಯಿಂದ ಈ ಕಡೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲಿ ನಿಂಬೆಹಣ್ಣು ಮಾರ್ತಿದ್ದಾರೆ ಯಾರೋ ಒಬ್ಬರು. ಈ ಕಡೆ ಮೆಟ್ಲು ಹತ್ತೋದ್ರೆ ನಾವು ದೇವಸ್ಥಾನದ ಒಳಗೆ ಹೋಗ್ತೀವಿ. ಇಲ್ಲೆಲ್ಲ ನೋಡಿ ನಿಂಬೆಹಣ್ಣ ಹೇಗೆ ಹಾಕಿದ್ದಾರೆ ಅಂದರೆ ಅಲ್ಲಲ್ಲಿ ಇಷ್ಟೊಂದು ನಿಂಬೆಹಣ್ಣ ಹಾಕಿದ್ದಾರೆ. ಮತ್ತು ಈ ಕಡೆ ಸೈಡಿಗೆ ಬಂದರೆ ನಾವು ಇಷ್ಟೊಂದು ಅಂಗಡಿಗಳನ್ನ ನೋಡ್ಬೋದು. ಪೂಜೆ ಸಾಮಾನೆಲ್ಲ ಮಾರ್ತಾ ಇದ್ದಾರೆ ಇಲ್ಲಿ. ಕಾಯಿ, ಹೂವು, ಹಣ್ಣು, ನಿಂಬೆಹಣ್ಣು
ಎಲ್ಲ ಮಾರ್ತಿದ್ದಾರೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿಬ್ರು ಯಾರು ಈ ಥರ ಕೂತ್ಕೊಂಡು ಕಲ್ಲನ್ನ ಅವ್ರ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಇಲ್ಲೇನಾದರೂ ಅವ್ರ ಮೈ ಮೇಲೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಈ ಥರ ಹೊತ್ಕೊಂಡ್ರೆ, ಈ ಥರ ಹೊತ್ಕೊಬೇಕು ಅಂತ ಪ್ರತೀತಿ ಇದೆ. ಕಲ್ಲನ್ನ ಅವರು ತಲೆ ಮೇಲೆ ಇಟ್ಕೊಂಡ್ರೆ ಅವ್ರ ಮೈಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಆಚೆ ಬರುತ್ತಂತೆ. ಅವರೇ ರಿಯಾಕ್ಟ್ ಮಾಡ್ತಾರೆ ಈ ಥರ ಹೊತ್ಕೊಂಡ್ರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಇಬ್ಬರನ್ನ ನೋಡಿದ್ವಿ, ಈ ಥರ ಹೊತ್ಕೊಂಡು ಕೂತಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಅವ್ರ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ದಾರೆ ಕಂಬಿಗಳ ಮೇಲೆ. ಇರ್ಬೋದು ಒಬ್ಬರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಮೈ ಮೇಲೆ ಇರೋವಂಥ ದೆವ್ವ ಭೂತಗಳೇನಾದರೂ ಇದ್ದರೆ ಇಲ್ಲಿ ಬಿಡಿಸ್ತಾರಂತೆ. ಮತ್ತು ಇಲ್ಲಿ ನೋಡಿ ಅವ್ರು ಹೇಗೆ ಆಡ್ತಾ ಇದ್ದಾರೆ ಅಂತ. ಇಲ್ಲೆಲ್ಲ ಹೂವು, ಹಣ್ಣು, ತೆಂಗಿನಕಾಯಿ ಮಾರ್ತಾ ಇದ್ದಾರೆ. ಬಟ್ಟೆಗಳು ಕೂಡ ಮಾರ್ತಿದ್ದಾರೆ. ಇಲ್ಲಿ ಟವಲ್ಸು ಎಲ್ಲ ಮಾರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲೊಬ್ರು ಹೊರಿಸ್ತಾ ಇದ್ದಾರೆ. ಅಂಗಡಿಗಳನ್ನ ನೋಡ್ಬೋದು. ಸುತ್ತ ಇಲ್ಲಿ ಉದ್ದಕ್ಕೂ ಅಂಗಡಿಗಳಿದ್ದಾವೆ. ಪೂಜೆ ಸಾಮಾನೆಲ್ಲ ಇಲ್ಲೇ ತಗೊಂಡು ಹೋಗ್ಬೋದು. ಎಮರ್ಜೆನ್ಸಿಗೆ ಬಟ್ಟೆಗಳು ಕೂಡ ಇಲ್ಲಿ ಮಾರಿದ್ದಾರೆ. ನೋಡ್ತಿರ್ಬೋದು, ದೇವಸ್ಥಾನದ ಎಂಟ್ರಿ ಇದು.